ಅವ್ರು ಹೇಳಿದ್ರು, ಈ ಶಿವಾಜಿ ಅನ್ನುವ ಒಂದು ಏನು ಸುಳ್ಳಿನ ಹೇಳಿಕೆ, ಅದನ್ನ ನಮ್ಮ ಗುರು ನಾರಾಯಣ್ ಕುಮಾರ್ ತಂದೆಯವರು ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದ್ರು, ಹೋರಾಟ ಮಾಡ್ತಾ ಇದ್ರು ಅಂತ ಮೊನ್ನೆ ಒಂದು 15 ದಿವಸದ ಮುಂಚೆ ಹೇಳ್ತಾ ಇದ್ದಾರೆ. ಬಗ್ಗೆ ದೊಡ್ಡ ವಿವರಣೆ ಕೊಡ್ತಾ ಇದ್ರು. ನನ್ಗೆ ಬಹಳ ಖುಷಿ ಆಯ್ತು. ಆವಾಗ ದೊಡ್ಡ ದೊಡ್ಡ ಹೋರಾಟಗಾರರು ನಮ್ಮ ನಾಡಿನ ಅಸ್ಮಿತೆಯನ್ನ ಉಳಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ನಮ್ಮೆಲ್ಲರ ಅದೃಷ್ಟ, ಅವರ ಮಗ, ಅವರ ಪತ್ರಿಕೆ ನಮ್ಮ ಜೊತೆ ಇರೋದು ನಮ್ಮೆಲ್ಲ ಅದೃಷ್ಟ. ಸೊ ಅವರು ನಿಂತ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇಂಥ ವಿಚಾರಗಳಿಗೆ ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರಚಾರ ಸಿಗುತ್ತೆ. ಮತ್ತೆ ಸರ್ಕಾರಗಳು ಕೂಡ ಇದನ್ನ ಕೇಳಿಸ್ಕೊಂತವೆ, ಹೋರಾಟಗಾರರು ಕೇಳಿಸ್ಕೊಂತಾರೆ, ಜನಗಳು ಕೇಳಿಸ್ಕೊಂತಾರೆ ಅನ್ನೋದು ನನ್ನ ನಂಬಿಕೆ. ಈ ಏನು 15-20 ವರ್ಷದಿಂದ ಮರ್ತೋಗಿತ್ತು, ಈ ಶಿವಾಜಿ ಮಾಡಿರುವಂತ ಪೇಶ್ವೆಗಳು ಮಾಡಿರುವಂತ ಕರ್ನಾಟಕದ ಮೇಲೆ ಮಾಡಿರುವಂತ ದಾಳಿಗಳು ಎಲ್ಲ ಮರ್ತೋಗ್ಬಿಟ್ಟಿದ್ರು. ಯಾಕೆಂದ್ರೆ ಬೇರೆ ಇನ್ನೊಂದು ಮಹಾರಾಷ್ಟ್ರದಿಂದ ಬಂದಿರುವಂತ ಸಂಘಟನೆ ಅತಿಯಾದ ಮಾರ್ಕೆಟಿಂಗ್ ಮಾಡಿ, ಪ್ರಮೋಷನ್ ಮಾಡಿ, ಸುಳ್ಳುಗಳನ್ನೆಲ್ಲ ಕತೆ ಕಟ್ಟಿ ನಮ್ಮ ಕನ್ನಡ ಯುವಕರನ್ನ ಹಾಳು ಮಾಡಿಟ್ಟಿದ್ದಾರೆ. ಅವ್ರನ್ನ ಬ್ರೈನ್ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದ ನಾವು ವಾಪಸ್ ಕರ್ಕೊಂಡ್ಬಂದು ನಮ್ಮ ಪ್ರಾದೇಶಿಕತೆ, ನಮ್ಮ ಅಸ್ಮಿತೆ, ನಮ್ಮ ನಾಡ ಅಭಿಮಾನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ನಾವೆಲ್ಲ ಸೇರಿ ಒಂದು 6 ವರ್ಷದಿಂದ ಕಷ್ಟ ಬೀಳ್ತಿದ್ದೀವಿ. ಅದು ಒಳ್ಳೆಯ ಪ್ರತಿಫಲ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ವಿಶೇಷ ದಿನ ಇದು. ಇನ್ನು ನಾವು ಕರ್ನಾಟಕದಲ್ಲಿ ಶಾಶ್ವತವಾಗಿ ಆಚರಣೆ ಮಾಡಬೇಕಾಗಿರುವಂತ ದಿನ ಇದು. ಇವತ್ತು ಇಷ್ಟು ಜನ ಸೇರಿದೀವಿ, 100 ಜನ ಸೇರಿದೀವಿ. ಆದ್ರೆ ಇಡೀ ಕರ್ನಾಟಕದ 6 ಕೋಟಿ ಜನಗಳು ನಾವು ಹೇಗೆ ರಾಜ್ಯೋತ್ಸವ ಮಾಡ್ತೀವೋ ಅದೇ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಇದನ್ನ ಆಚರಣೆ ಮಾಡಬೇಕಿಲ್ಲ. ನಾವೆಲ್ಲ ಇದನ್ನ ಜ್ಞಾಪಕ ಇಟ್ಕೊಬೇಕು. ಅದು ತುಂಬಾ ವಿಶೇಷವಾಗಿರೋ ದಿನ ಇದು. ಇವತ್ತು ಮೊದಲನೇ ಸತಿ ಚಾಲನೆ ಕೊಟ್ಟಿದ್ದೀರಿ. ಆದ್ರೆ ನಾವು ಸಾಯೋ ತನಕ ಈ ಆಚರಣೆ ಮಾಡಿ ದೊಡ್ಡ ಮಟ್ಟಕ್ಕೆ ನಾವು ಮಾಡೇ ಮಾಡ್ತೀನಿ ಅಂತ ನಾನು ಒಂದು ಭರವಸೆ ಕೊಡ್ತೀನಿ. ನಾನಂತೂ ತೋರಿಸುವಾಗಲೂ ಮಾಡೇ ಮಾಡ್ತೀನಿ. ಖಂಡಿತವಾಗ್ಲೂ ನಮ್ಮ ಗುರು ನಾರಾಯಣ ಅವರೇ ಆಗಲಿ, ನಮ್ಮ ಆರೋಗ್ಯಕರಾಗಲಿ, ನಾವು ಶಿವರಾಜ್ ಸರ್ ಆಗಲಿ, ಪ್ರತಿಯೊಬ್ಬರು ಖಂಡಿತವಾಗ್ಲೂ ನಾವು ಸಾಯೋವರೆಗೂ ಈ ಅಭಿಯಾನ ಮಾಡ್ತೀವಿ, ಮತ್ತೆ ಇದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಂದ್ರೆ ಜನಗಳಿಗೆ ಒಂದು ಏನು ಶಿವಾಜಿ ಬಗ್ಗೆ ಮಾತಾಡ್ತಾರೆ, ಬಟ್ ಅವ್ರಿಗೆ ಏನ್ ನಿಜವಾದ ಸತ್ಯ ಘಟನೆಗಳು ಏನನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮ ಎಲ್ಲ ಕನ್ನಡಿಗರಿಗೆ, ಕನ್ನಡ ಹೋರಾಟಗಾರರಿಗೆ ಅದು ನಿಖರವಾದ ಸತ್ಯ ಮಾಹಿತಿ ಇರಬೇಕು ಇಷ್ಟಪಡ್ತಿದ್ದೀನಿ. ಅದನ್ನ ನಮ್ಮ ಗುರುದೇವರಿಗೆ ತುಂಬ ದಿವಸದಿಂದ ಕೊಡ್ಬೇಕು ಅಂತ ಇವತ್ತು ಒಳ್ಳೆ ಸಂದರ್ಭ ಕೊಡೋದಕ್ಕೆ ತುಂಬಾ ಒಳ್ಳೆ ಸಂದರ್ಭ ಅಂತ ಅನ್ಕೊಂತೀನಿ. ನಮ್ಮೆಲ್ಲರ ಪರವಾಗಿ ಗುರುದೇವ್ ನಾರಾಯಣ್ ಕುಮಾರ್ ಅವರಿಗೆ ಈ ಪುಸ್ತಕವನ್ನು ಕೊಡೋ ಮೂಲಕ ಈ ವಿಶೇಷ ದಿನವನ್ನ ನಾವು ಯಾವತ್ತು ನೆನೆಸ್ಕೊಬೇಕು ಅಂತ ನಾನು ಹೇಳಿ ನಿಮ್ಗೆಲ್ಲರೂ ಧನ್ಯವಾದವನ್ನು ಹೇಳ್ತೀನಿ. ಮರಾಠರ ಅಟ್ಟಹಾಸ ಈ ಪುಸ್ತಕವನ್ನು